ಬಸವನ ನಾಮವಂ ನೆನೆಯುತಂ ಬಸವೇಶನ ಕೀರ್ತನಗಳಂ ಪಸರಿಸಿ ಪಾಡುತ್ತಂ ಬಸವನುಜ್ವಲ ಮೂರ್ತಿಯ ಜಾನಿಸುತ್ತೆ ಶಿವನರಂಗೆ ಜನ್ಮದತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸರಮದುಂಟೆ ಮದಾಂಧತಿಯುಂಟೆ ಮೃತ್ಯುಭಯವುಂಟೆ ಧಾತ್ರಿಯೋಳ್. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದೇ ಭಕ್ತಿ ಕಾಣಾಕ ಪ್ರಸಿದ್ಧ ಮಲ್ಲಿಕಾರ್ಜುನ. ಬಸವಾದಿ ಪ್ರಮುಖರನ್ನು ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿದ ನಮ್ಮ ಪ್ರಮುಖ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮಿಗಳಲ್ಲಿ ಮತ್ತು ಉಳಿದ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ ವೇದಿಕೆಯಲ್ಲಿ ಆಸೀನರಾಗಿ ಇದುವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಯೋಸಹಜ ಕಾರಣದಿಂದಾಗಿ ನಿರ್ಗಮಿಸ್ತಾ ಇರುವಂತಹ ವಯೋವೃದ್ಧರು, ಜ್ಞಾನವೃದ್ಧರು, ಹಿರಿಯರು ಆದ ಡಾಕ್ಟರ್ ಎನ್ ಎನ್ ಚನ್ನಬಸಪ್ಪನವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ಯ ಕಾರ್ಯ ನಿಮಿತ್ತ ಇಲ್ಲಿಂದ ನಿರ್ಗಮಿಸಿರುವ ನಮ್ಮ ಸಂಸ್ಥೆಯ ಅತ್ಯಂತ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಟಿ ಕೆ ನಂಜನಪ್ಪನವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಅರ್ಥಪೂರ್ಣವಾದ ಹಾಗೂ ನಿಮ್ಮೆಲ್ಲರ ಕಣ್ಣು ತೆರೆಸುವಂತಹ ಉಪನ್ಯಾಸವನ್ನು ನೀಡಿದ ಹಿರಿಯರು, ಅನುಭಾವಿಗಳಾದ ಶ್ರೀ ಬಸವರಾಜರವರೇ, ನಮ್ಮ ಸಂಸ್ಥೆಯ ಉಪಕಾರ್ಯದರ್ಶಿಗಳು ಹಾಗೂ SITಯ CEO ಅವರಾದ ಶಿವಕುಮಾರಯ್ಯನವರೇ, ಪ್ರಾಂಶುಪಾಲರಾದ ಶ್ರೀ ದಿನೇಶ್ ರವರೇ, ಬೋಧಕೇತರ ಸಿಬ್ಬಂದಿ ವರ್ಗದ ಅಧ್ಯಕ್ಷ ಆಗಿರುವ ಶ್ರೀ ರೇಣುಕಯ್ಯನವರೇ, ಎಲ್ಲ ವಿಭಾಗದ ಮುಖ್ಯಸ್ಥರೇ, ಉಪನ್ಯಾಸಕರೇ, ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಎಲ್ಲ ಆತ್ಮೀಯರೇ, ಪ್ರೀತಿಯ ಮಕ್ಕಳೇ, ಪ್ರತಿ ವರ್ಷದಂತೆ ನಮ್ಮ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದ ಆಶ್ರಯದಲ್ಲಿ ಬಸವ ಜಯಂತಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೀರಿ. ಮೊದಲಿಗೆ ಇದು ಬೋಧಕೇತರ ಸಿಬ್ಬಂದಿಯವರು ಮಾತ್ರ ಇದನ್ನು ಆಚರಿಸ್ಕೊಂಡು ಬರ್ತಾಯಿದ್ರು. ಆ ನಂತರದಲ್ಲಿ ಇದು ಭೇದ ಭಾವ ಇರಬಾರ್ದು, ಬೋಧಕೇತರರು ಬೇರೆ ಅಲ್ಲ, ಬೋಧಕರು ಬೇರೆ ಅಲ್ಲ, ಎಲ್ಲರೂ ಒಂದಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇದನ್ನು ವಿಶೇಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಸವ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಆಚರಿಸ್ಕೊಂಡು ಬರ್ತಾ ಇರುವಂತಹದ್ದು ಬಹಳ ಒಂದು ವಿಶೇಷ ಅಂಥೇಳಿ ಭಾವಿಸಬೇಕಾಗಿರುವಂತಹದ್ದು. ಈ ತನಕ ಉಪನ್ಯಾಸವನ್ನು ಮಾಡಿದಂತಹ ಬಸವರಾಜರವರು, ಉದ್ಘಾಟನೆಯನ್ನು ಮಾಡಿದ ಶ್ರೀಗಳು ಹಾಗೂ ಶಿವಕುಮಾರಯ್ಯನವರು ಬಸವಣ್ಣನವರನ್ನು ಕುರಿತು ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಬಸವಣ್ಣನವರ ಬಗ್ಗೆ ಮುಗಿದೋಯಿತು ಅನ್ನೋ ಪ್ರಶ್ನೆ ಇಲ್ಲ. ಎಷ್ಟು ಹೇಳಿದರೂ ಅದು ಕಡಿಮೆ ಅನ್ನುವಂಥದ್ದು, ನೀವೆಷ್ಟು ಮಗದರೂ ಕೂಡ ಅದು ಕಡಿಮೆ ಆಗದೇ ಇರುವಂತಹ ಒಂದು ತತ್ವ ಅಂದರೆ ಅದು ಬಸವಣ್ಣನವರು ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಬಸವಣ್ಣನವರು ನಮ್ಮ ಬದುಕಿಗೆ ಬೇಕಾದಂತಹ ಅತ್ಯುಪಯುಕ್ತವಾದಂತಹ ಹಲವು ಮಾರ್ಗದರ್ಶನವನ್ನು ಕೊಟ್ಟಿರುವಂತಹ ಅವರು. ಜನಪದದಲ್ಲಿ ಒಂದು ಮಾತನ್ನೇ ಹೇಳ್ತಾರೆ, ನಡೆ ಕಲಿಸಿದ ಬಸವ, ನುಡಿ ಕಲಿಸಿದ ಬಸವ, ಉಣ ಕಲಿಸಿದ ಬಸವ, ಉಡ ಕಲಿಸಿದ ಬಸವ, ನಗು ಕಲಿಸಿದ ಬಸವ, ಅಳು ಕಲಿಸಿದ ಬಸವ ಅಂಥೇಳಿ ಭಾವಿಸ್ಕೊಂಡು ಬಂದಿರುವಂತಹ ಅವರು. ಬಸವಣ್ಣನವರು ನಮಗೆ ಬೇಕಾದಂತಹ ಹಲವಾರು ವಿಚಾರಗಳನ್ನು ಮನುಷ್ಯನಾಗಿ ಬದುಕಬೇಕಾಗಿರುವಂತಹ ಎಲ್ಲ ವಿಚಾರಗಳನ್ನು ತಮ್ಮ ಬದುಕಿನ ಆದರ್ಶದ ಮೂಲಕವಾಗಿ ಜನಮಾನಸಕ್ಕೆ ಬಿತ್ತಿದವರು ಬಸವಣ್ಣನವರಾಗಿರುವಂತಹ ಅವರು. ಅವರ ಅನೇಕ ವಚನಗಳನ್ನು ತಾವೆಲ್ಲರೂ ಕೂಡ ಬಲ್ಲಂತಹವರಾಗಿದ್ದೀರಿ. ಬಸವಣ್ಣನವರ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತಂದರೆ ಅವರ ವಚನವನ್ನೇ ನಾವು ಕಾಣಬೇಕಾಗಿರುವಂತಹದ್ದು. ಬಸವ ಬಾರಯ್ಯ, ಬಸವ ಬಾರಯ್ಯ, ಮರ್ತ್ಯಲೋಕದೊಳಗೆ ಭಕ್ತರುಂಟಿ ಹೇಳಯ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಬಸವಣ್ಣ ಬಾರಪ್ಪ ಬಾರಪ್ಪ, ಇಲ್ಲಿ ಈ ಮರ್ತ್ಯಲೋಕದಲ್ಲಿ ಯಾರಾದರೂ ಭಕ್ತರಿದ್ದಾರಾ ಅಂತ ಕೇಳಿದ್ರೆ ಬಸವಣ್ಣವ್ರು ಮುಂದಕ್ಕೆ ಹೇಳ್ತಾರೆ, ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಯ್ಯ, ನಾನೊಬ್ಬನೇ ಭಕ್ತ ಅಂತ ಹೇಳ್ತಾರೆ. ಆವಾಗ ಅಂದ್ಕೊಳ್ಬೋದು ನಾವು, ಅಯ್ಯೋ ಬಸವಣ್ಣನಿಗೆ ಎಷ್ಟಪ್ಪ ಅಹಂಕಾರ ಇದೆ, ಇವರೊಬ್ಬರೇ ಭಕ್ತ ಅಂತ ಇನ್ಯಾರೂ ಇಲ್ಲ ಅಂತ ನಾವು ಭಾವಿಸ್ಕೊಳ್ಬೋದು. ಆದರೆ ಅವರು ಮುಂದೆ ಹೇಳಿರುವಂತಹ ಪದ ಇದೆಯಲ್ಲ, ಅದು ಅತ್ಯಂತ ಮುಖ್ಯವಾಗಿರುವಂತಹದ್ದು. ನಾನೊಬ್ಬನೇ ಭಕ್ತ, ಮಿಕ್ಕಿನ ಜನರೆಲ್ಲ ಕೂಡಲ ಸಂಗಮ ದೇವ, ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ನಾನೊಬ್ಬ ಭಕ್ತ, ಇಲ್ಲೆಲ್ಲ ಕಾಣ್ತಾ ಇರೋರೆಲ್ಲರೂ ಕೂಡ ಕೂಡಲ ಸಂಗಮನಕ್ಕೆ ಸಮಾನವಾಗಿರುವಂತಹವರು ಅನ್ನುವ ಭಾವನೆಯನ್ನು ಬಸವಣ್ಣನವರು ಅಷ್ಟು ವಿಶಾಲ ದೃಷ್ಟಿಯನ್ನು ಹೊಂದಿದಂತಹ ಅವರು. ಇವನಾರವನೆಂದೆನಿಸದಿರಯ್ಯ, ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂತಹ ವಚನ ಇದೆಯಲ್ಲ,
ಅಷ್ಟು ವಿಶಾಲವಾದಂತಹ ಹೃದಯವನ್ನು ಅವರು ಬಸವಣ್ಣನವರು ಬದುಕಿನಲ್ಲಿ ಯಾವತ್ತೂ ಕೂಡ ಅಳವಡಿಸಿಕೊಂಡು ಬಂದಂತಹ ಅವರು ಕೊಟ್ಟಂತಹ ತತ್ವಗಳು ಇವತ್ತಿಗಲ್ಲ ಎಂದೆಂದಿಗೂ ಬೇಕಾಗಿರುವಂತಹದ್ದು. ಈ ಪ್ರಪಂಚ ಇರುವವರೆಗೂ ಕೂಡ ಮನುಷ್ಯ ಬದುಕಲಿಕ್ಕೆ ಬೇಕಾಗಿರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಬಸವಣ್ಣನವರು ಅಂದೇ ಕೊಟ್ಟಿರುವಂತಹ ಪ್ರಾಂಶುಪಾಲರೊಂದು ಪ್ರಸ್ತಾಪವನ್ನು ಮಾಡಿದ್ರು. ವಿಶ್ವಸಂಸ್ಥೆ ಇವತ್ತು ಮಾನವ ಹಕ್ಕುಗಳನ್ನು ನಿರ್ಣಯವನ್ನು ಕೈಗೊಂಡಿದೆ 1948ರಲ್ಲೇನೋ ಅಂತ ಹೇಳಿದ್ರು. ಅಲ್ಲಿರುವಂತಹ ತತ್ವಗಳು ಇವತ್ತು 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದೆಯೇ ಬಸವಣ್ಣನವರು ಜಗತ್ತಿಗೆ ಕೊಟ್ಟಿದ್ದಾರೆ ಅಂತಂದರೆ ಬಸವಣ್ಣನವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ಇವತ್ತು ನಮ್ಮ ಸಂವಿಧಾನ ಇದೆ. ನಮ್ಮ ಭಾರತದ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಅಂತೇಳಿ ನಾವೆಲ್ಲ ಭಾವಿಸ್ತಾ ಇದ್ದೇವೆ. ದೀಕ್ಷಿತ್ ಇದ್ದಾರೆ, ಇಲ್ಲಿ ನಮ್ಮ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದಾರೆ. ಅವರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಮಾತನ್ನು ಹೇಳಿದರು. ನಮ್ಮ ಭಾರತದ ಸಂವಿಧಾನ ಪೂರ್ಣ ಆಗಬೇಕು ಅಂತಂದರೆ ಅದು ಬಸವಣ್ಣ ಇದ್ದರೆ ಮಾತ್ರ ಅದು ಪೂರ್ಣ ಆಗುತ್ತೆ ಹೊರತು ಅದು ಬಸವಣ್ಣ ಇದ್ದರೆ ಅದು ನಮ್ಮ ಸಂವಿಧಾನ ಪೂರ್ಣ ಆಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತನ್ನು ಎನ್ ದೀಕ್ಷಿತ್ರವರು ಹೇಳಿರುವಂತಹದ್ದು. ಅಂದರೆ ಬಸವಣ್ಣನವರು ಎಂತೆಂತಹ ವಿಚಾರಗಳನ್ನು ಇವತ್ತು ಜಗತ್ತಿಗೆ ಕೊಟ್ಟಿರುವಂತಹ ಅವೆಲ್ಲವನ್ನು ಕೂಡ ಇವತ್ತು ನಾವು ಪ್ರತಿಯೊಬ್ಬರೂ ಕೂಡ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹದ್ದು ಅಷ್ಟೇ ಅವಶ್ಯವಾಗಿರುವಂತಹದ್ದು. ಅವರ ವಚನಗಳನ್ನು ಒಂದೊಂದೇ ನಾವು ಪರಿಭಾವಿಸ್ತಾ ಹೋದಾಗೆಲ್ಲ ಇವತ್ತೆಷ್ಟು ನಮಗೆ ಪ್ರಸ್ತುತ ಆಗ್ತವೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂತಹದ್ದು. ಇಲ್ಲಿ ಪ್ರಸ್ತಾಪ ಮಾಡ್ತಾ ಒಂದು ವಚನವನ್ನು ಪ್ರಾಂಶುಪಾಲ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಯಾರಿಗೆ ಗೊತ್ತಿಲ್ಲ ವಚನ? ಪ್ರತಿಯೊಬ್ಬರಿಗೂ ಗೊತ್ತು ಇವತ್ತು ವಚನ. ಅದು ಆಡೋದಕ್ಕೂ ಸುಲಭ, ನಾವು ಹೇಳೋದಕ್ಕೂ ಸುಲಭ, ಕೇಳೋದಕ್ಕೂ ಸುಲಭ. ಆದರೆ ಬದುಕಿನಲ್ಲಿ ಆಚರಣೆ ಮಾಡೋದಿದೆಯಲ್ಲ ಅದು ಅತ್ಯಂತ ಕಠಿಣವಾಗಿರುವಂತಹದ್ದು. ಅಂದರೆ ಈ ವಚನದ ಮೂಲಕ ಬಸವಣ್ಣನವರು ಮನುಷ್ಯನ ಬದುಕನ್ನು ಹಸನ ಮಾಡುವಂತಹದ್ದು. ಕಾಯ ವಾಚ ಮನಸ್ಸ, ನಾವು ಮಾಡುವಂಥ ಎಲ್ಲ ಕೆಲಸಗಳು ಈ ಮೂರರಿಂದನೇ ಆಗುವಂತಹದ್ದು. ನಾವು ಮಾಡುವಂತಹದ್ದು ಈ ದೇಹದಿಂದ ಮಾಡ್ತೇವೆ, ನಮ್ಮ ಮಾತಿನಿಂದ ಆಗ್ತದೆ, ನಮ್ಮ ಮನಸ್ಸಿನಿಂದ ಆಗುವಂತಹದ್ದು. ಈ ತ್ರಿಕರಣಗಳನ್ನು ಶುದ್ಧಗೊಳಿಸಿಕೊಳ್ಳುವಂತಹ ಒಂದು ಮಾರ್ಗ ಅಂತಂದರೆ ಅದು ಆ ಸಪ್ತ ಸೂತ್ರಗಳು ಅಂತ ಹೇಳಿ ಕರೆದಿರುವಂತಹ ಅದಕ್ಕಾಗಿ ವಚನಗಳಿಗೆ ಎಷ್ಟು ಮಹತ್ವ ಇದೆ ಅಂತಂದರೆ ಒಬ್ಬರೊಂದು ಮಾತನ್ನು ಹೇಳ್ತಾರೆ, ದಿವಾಕರರನ್ನು ಮಾತನ್ನು ಹೇಳ್ತಾರೆ, ಉಪನಿಷತ್ತಿನಲ್ಲಿರುವಂತಹ ಎಲ್ಲ ವಿಚಾರಗಳು ವಚನಗಳಲ್ಲಿದೆ, ಆದರೆ ವಚನದಲ್ಲಿರುವಂತಹ ವಿಚಾರ ಎಲ್ಲ ಕಡೆ ಇಲ್ಲ ಅನ್ನುವಂತಹ ಮಾತನ್ನು ದಿವಾಕರರು ಹೇಳುವಂತಹ ಮಾತಿದೆ. ಅಂದರೆ ವಚನಗಳಲ್ಲಿ ಅಷ್ಟು ಮಹತ್ವದ ವಿಚಾರಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಕಳಬೇಡ ಕೊಲಬೇಡ ಇವೆಲ್ಲ ನಮ್ಮ ಕೈಯಿಂದ ಆಗುವಂಥದ್ದು, ಈ ದೇಹದಿಂದ ಆಗುವಂಥದ್ದು. ಸುಳ್ಳು ಹೇಳುವಂಥದ್ದು, ಚಾಡಿ ಮಾತನಾಡುವಂಥದ್ದು, ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡುವಂಥದ್ದು ನಮ್ಮ ಮಾತಿನಿಂದ ಆಗುವಂಥದ್ದು. ಹಾಗೆ ಮನಸ್ಸಿನಿಂದ ಮಾಡುವಂಥ ಅನೇಕ ತಪ್ಪುಗಳನ್ನು ತಿದ್ದುಕೊಳ್ಳುವಂತಹ ಒಂದು ಮಾರ್ಗ ಅಂದರೆ ಈ ಬೇಡ ಬೇಡ ಅನ್ನುವಂತಹ ವಚನ ಇದೆಯಲ್ಲ, ಇದು ಯಾವತ್ತೂ ಕೂಡ ನಮಗೆ ನಡೆ ಕಲಿಸಿದ, ನುಡಿ ಕಲಿಸಿದ ಅನ್ನೋದರಲ್ಲಿ ಬಸವಣ್ಣನವರ ಮಾತು ನಮಗೆ ಅರ್ಥ ಆಗುವಂತಹದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಬೇಕಪ್ಪ ನಿನಗೆ, ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಬಸವಣ್ಣನವರು ಎರಡು ವಚನ ಒಂದು ಬೇಕು ಅಂತ ಒಂದು ಹೇಳಿದ್ದಾರೆ, ಒಂದು ಬೇಡ ಅಂತ ಹೇಳಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಬೇಕು ಅನ್ನೋದನ್ನೆಲ್ಲ ದೂರ ಸರಿಸ್ತಾ ಇದ್ದೇವೆ, ಅವ್ರು ಬೇಡ ಅನ್ನೋದನ್ನೆಲ್ಲ ನಾವು ತಂದು ತುಂಬಿಕೊಳ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವರೇ ಇನ್ನೊಂದು ವಚನದ ಹೇಳ್ತಾರೆ, ಯಾವುದು ಬೇಕಪ್ಪ ನಿನಗೆ ಅಂತಂದರೆ ಛಲಬೇಕು ಶರಣಂಗೆ ಪರಧನವನಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಯಾವುದು ಬೇಕಪ್ಪ ಅಂದರೆ ಇದು ಬೇಕು ನಿನಗೆ ಅಂತ ಹೇಳ್ತಾರೆ. ಈ ಬೇಕು ಈ ಬೇಡ ಅನ್ನುವಂಥ ಎರಡು ವಿಚಾರಗಳನ್ನು ಇಟ್ಕೊಂಡು ಈ ಎರಡು ವಚನಗಳೇ ನಮ್ಮ ಬದುಕಿಗೆ ಸಾಕು, ಬೆಳಕಾಗುವಂಥದ್ದಕ್ಕೆ. ಯಾಕೆಂದರೆ ಬಸವಣ್ಣ ಅಂದರೆ ಬೇನೆಲ್ಲ ಒಂದು ಬೆಳಕಿದ್ದ ಹಾಗೆ, ನಮಗೆ ಬಸವಣ್ಣ ಅಂದರೆ ಒಂದು ಕನ್ನಡಿ ಇದ್ದ ಹಾಗೆ. ಈ ಕನ್ನಡಿಯನ್ನು ನಾವು ಯಾಕೆ ನೋಡ್ಕೊಳ್ತೀವಪ್ಪ ಅಂತಂದರೆ ನಮ್ಮನ್ನು ನಾವು ಸರಿಪಡ್ಕೊಳ್ಳೋದು ನೋಡ್ಕೊಳ್ತೀವಿ ಹೊರತು ಇನ್ನೊಬ್ಬರನ್ನ ಸರಿಪಡ್ಕೊಳ್ಳೋಕೆ ನೋಡೋದಲ್ಲ. ಅದನ್ನು ಯಾರೋ ಒಬ್ಬ ಗುರುಗಳ ಹತ್ರ ಶಿಷ್ಯ ಇದ್ದ, ಅವ್ನು ಹೋಗ್ಬೇಕಾದ್ರೆ ಅವ್ನಿಗೊಂದು ಕನ್ನಡಿ ಕೊಟ್ಟರು. ನೋಡಪ್ಪ ಈ ಕನ್ನಡಿ ನೋಡೋ ದೋಷ ಎಲ್ಲ ತೋರಿಸ್ತದೆ ಅಂತ ಹೇಳಿದರು. ಅವ್ನು ಹೋಗ್ತಿದ್ದಂಗೆ ಮನೆಗೆ ಅವ್ರ ಅಪ್ಪ ಅಮ್ಮನ ಮುಂದೆ ಹಿಡಿದ, ನಮ್ಮ ಅಪ್ಪ ಅಮ್ಮನ ದೋಷ ಅದೆ ಅಂತ ಅವನಿಗೆ ಕಾಣಿಸೋಕ್ಕೆ ಶುರುವಾಯಿತು. ಅವ್ನ ಹೆಂಡ್ತಿ ಮುಂದೆ ಹಿಡಿದ, ನನ್ನ ಹೆಂಡ್ತಿಲಿ ದೋಷ ಅದೆ ಅಂತ ಕಾಣಿಸ್ತಾ ಇತ್ತು. ಇನ್ನು ಯಾರ್ಯಾರು ಮುಂದೆ ಹಿಡಿತಾ ಇದ್ದ ದೋಷ ಎಲ್ಲ ಕಾಣೋಕ್ಕೆ ಶುರುವಾಯಿತು. ಆ ಗುರುಗಳ ಹತ್ರವಾಗಿ ಗುರುಗಳಿಗೆ ಹಿಡ್ದ, ಆ ಗುರುಗಳೆಲ್ಲ ದೋಷ ಕಾಣೋಕ್ಕೆ ಶುರುವಾಗ್ಬಿಡ್ತು ಅವನಿಗೆ. ಆವಾಗ ಅವ್ರ ಗುರು, ಅಯ್ಯೋ ಪೆದ್ದ, ನೀನು ಹಿಂಗೆ ತೋರಕ್ಕೆಲ್ಲ ಕೊಟ್ಟಿದ್ದು, ನಿನಗೆ ನೀನು ನೋಡ್ಕೊಂತ ಕನ್ನಡಿ ಕೊಟ್ಟಿರೋದು, ಬೇರೆಯವ್ರು ನೋಡೋಕೆ ಹೋಗಬೇಡ ಅನ್ನುವಂತಹ ಮಾತನ್ನು ಆ ಗುರುಗಳು ಅವನಿಗೆ ಶಿಷ್ಯರಿಗೆ ಹೇಳಿದೆ. ಅಂದರೆ ಬಸವಣ್ಣ ಅನ್ನುವಂಥದ್ದು ಒಂದು ಕನ್ನಡಿ ಇದ್ದಾಗ ನಮಗೆ. ಆ ಕನ್ನಡಿ ಏನಪ್ಪ ಅಂದರೆ ನಾವು ನಮ್ಮ ತನು ಮನ ಭಾವಗಳನ್ನು ಶುದ್ಧಗೊಳಿಸಿಕೊಳ್ಳಲಿಕ್ಕೆ, ಸರಿಪಡಿಸಿಕೊಳ್ಳಲಿಕ್ಕೆ ಇರುವಂಥ ಒಂದು ಶುದ್ಧವಾದ ಕನ್ನಡಿ ಅಂತಂದರೆ ಅದು ಬಸವಣ್ಣ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಅದಕ್ಕೆ ಬಸವಣ್ಣವರೊಂದು ಮಾತನ್ನು ಹೇಳಿದ್ದಾರೆ, ನಾವು ಇನ್ನೊಬ್ಬರನ್ನು ದೋಷಗಳನ್ನು ಹುಡುಕೋದಕ್ಕಿಂತ ಕೂಡ ನನ್ನೊಳಗಿನ ದೋಷಗಳನ್ನು ನಾವು ಪರಚಿಂತೆ ನಮಗೆ ಏಕೆ ಎನ್ನುವಂತಹ ಮಾತಿನೊಂದು ಹೇಳ್ಕೊಂಡು ಹೋಗ್ತಾರೆ ಅವರು. ನಾವು ಯಾವತ್ತೂ ಕೂಡ ಇನ್ನೊಬ್ಬರ ದೋಷಣೆಯನ್ನು ನೋಡಬಾರ್ದು.
ಯಾವತ್ತು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕಾಗಿರುವಂತಹದ್ದು. ಅದನ್ನೇ ಥಾಮಸ್ ಕಾರ್ಲೆ ಎನ್ನುವಂತಹ ಒಬ್ಬ ತತ್ವಜ್ಞಾನವನ್ನು ಮಾತಾಡಿದ್ದಾನೆ. ಡೋಂಟ್ ಥಿಂಕ್ ಅಬೌಟ್ ಅದರ್ಸ್, ಬಿ ಯುವರ್ ಸೆಲ್ಫ್ ಕರೆಕ್ಟ್, ಒನ್ ಸ್ಕೌಂಡ್ರಲ್ ವಿಲ್ ಬಿ ಲೆಸ್ ಇನ್ ದಿಸ್ ವರ್ಲ್ಡ್ ಅನ್ನುವಂತಹ ಮಾತನ್ನು ಹೇಳ್ತಾನೆ. ನೀನು ಇನ್ನೊಬ್ಬರು ನೋಡಬೇಡ, ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡಬೇಡ, ನಿನ್ನ ಬಗ್ಗೆ ಚಿಂತನೆ ಮಾಡು, ನಿನ್ನನ್ನು ನೀನು ಪಡಿಸ್ಕೋ. ಒಬ್ಬ ದಗಾಕೋರ ವಂಚಕ ಪ್ರಪಂಚದಿಂದ ದೂರ ಆಗ್ತಾನೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಬಸವಣ್ಣನವರ ವಚನಗಳು ಇವತ್ತು ನಮಗೆ ಯಾವತ್ತೂ ಕೂಡ ಬೆಳಕನ್ನು, ನಮಗೆ ಮಾರ್ಗದರ್ಶನವನ್ನು ಮಾಡುವಂತಹ ಚಿಂತನೆಗಳನ್ನು ಪ್ರತಿ ಹಂತದಲ್ಲೂ ಕೂಡ ಕೊಟ್ಕೊಂಡು ಹೋಗುವಂತಹದ್ದು. ಇವತ್ತು ಅವ್ರು ಕಾಯಕದ ಬಗ್ಗೆ ಹೇಳಿದರು. ಇವತ್ತು ಕಾಯಕ ಮತ್ತು ದಾಸೋಹ, ಕಾಯ ಮತ್ತು ಕಾಯಕ ಎರಡೂ ಅದರಲ್ಲೇ ಸೇರ್ಕೊಂಡಿರುವಂತಹದ್ದು. ಯಾರ ಕಾಯವೂ ಕೈಲಾಸವಾಗಬೇಕು, ಕಾಯಕವೂ ಕೈಲಾಸವಾಗಬೇಕು. ಈ ಕಾಯ ಅನ್ನುವಂಥದ್ದು ಭಗವಂತ ಕೊಟ್ಟಿರುವಂಥ ಒಂದು ಸಾಧನ. ಇದನ್ನು ನಾವು ಯಾವತ್ತೂ ಕೆಡಿಸ್ಕೊಳ್ಬಾರ್ದು ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಪ್ರಸಾದ ಕಾಯವ ಕೆಡಿಸಲಾಗದು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ದೇಹಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿರುವಂತಹ ಅವರು. ಬೇರೆಯವರು ಹೇಳ್ತಾರೆ ಈ ದೇಹ ಏನಲ್ಲಪ್ಪ, ಯಾವತ್ತೂ ಬಿದ್ದು ಹೋಗೋದು. ಹೌದು, ಬಿದ್ದು ಹೋಗುತ್ತೆ ಯಾವತ್ತಾದರೂ. ಆದರೆ ಬಿದ್ದು ಹೋಗೋದ್ರೊಳಗೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಸಾಧನೆ ಯಾವುದಪ್ಪ ಅಂದರೆ ಈ ದೇಹವೇ ಆಗಿರುವಂತಹದ್ದು. ಆ ದೇಹದ ಮೂಲಕ ನಾವು ಏನೆಲ್ಲ ಸಾಧನೆಯನ್ನು ಮಾಡೋದಕ್ಕೆ ಇದೊಂದು ಉಪಕರಣ ಆಗಿರುವಂತಹದ್ದು. ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ಕೂಡ ಪ್ರತಿಯೊಬ್ಬನ ಕರ್ತವ್ಯವಾಗಿರುವಂಥದ್ದು. ಅದಕ್ಕೆ ಹೇಳಿರುವಂಥದ್ದು ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಅನ್ನುವಂತಹ ಮಾತನ್ನು ಬಸವಣ್ಣವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈ ಕಾಯದ ಮೂಲಕ ಮಾಡುವಂತಹ ಯಾವುದೇ ಕೆಲಸ ಇರಲಿ ಅದೆಲ್ಲವೂ ಕೂಡ ಕಾಯಕ ಅಂತೇಳಿ ಬಳಸ್ಕೊಂಡು ಬಂದಂತಹವರು. ಅದಕ್ಕಿಂದೆ ಏನಪ್ಪ ಇತ್ತು ಅಂದರೆ ಕರ್ಮ ಅಂತ ಇತ್ತು, ಕೆಲಸ ಅಂತ ಇತ್ತು. ಕೆಲಸದಲ್ಲಿ ಮೇಲು ಭಾವನೆ ಇರ್ತಾ ಇತ್ತು, ಇದು ಒಳ್ಳೆ ಕೆಲಸ, ಪ್ರಿನ್ಸಿಪಾಲ್ ಕೆಲಸ ದೊಡ್ಡದು, ಆಫೀಸಲ್ಲಿ ಕೂತ್ಕೊಂಡು ಮಾಡೋದು, ಜವಾನನ ಕೆಲಸ ಕೆಳಗಡೆ ಅಲ್ಲಿ ಮಾಡುವಂಥದ್ದು, ಭೇದ ಭಾವ ಜಾಸ್ತಿ ಇರ್ತಾ ಇತ್ತು. ಆದರೆ ಕಾಯಕದೊಳಗೆ ಬಂದಾಗ ಕಸ ಗುಡಿಸುವನ್ನೋದು ಶ್ರೇಷ್ಠವೇ, ಮೇಲೆ ಕುಳಿತುಕೊಂಡು ಕೆಲಸ ಮಾಡುವಂತಹವನು ಶ್ರೇಷ್ಠನೇ. ಅರಮನೆಯಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡುವಂತಹವನು ಎಷ್ಟವೋ, ಒಬ್ಬ ಬೀದಿಯಲ್ಲಿ ಕಸ ಗುಡಿಸುವಂತಹವನು ಕೂಡ ಅಷ್ಟೇ ಸಮಾನವಾಗಿರುವಂತಹ ತತ್ವ ಅಂದರೆ ಅದು ಕಾಯಕದೊಳಗೆ ಮಾತ್ರ ಕಾಣೋದಕ್ಕೆ ಸಾಧ್ಯ ಹೊರತು ಕೆಲಸದಲ್ಲಾಗಲಿ ಕರ್ಮದಲ್ಲಾಗಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಕರ್ಮದಲ್ಲಿ ಸತ್ಕರ್ಮ, ದುಷ್ಕರ್ಮ, ಬೇಕಾದ್ದು ಬೇಡವಾದ್ದು ಎಲ್ಲವೂ ಬರ್ತದೆ. ಆದರೆ ಕಾಯಕದಲ್ಲಿ ಅಂತಹ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲವನ್ನೂ ಕೂಡ ಸಮಾನವಾಗಿ ಕಾಣುವಂತಹ ವ್ಯವಸ್ಥೆ ಅದು ನಾವು ಕಾಯಕದೊಳಗೆ ಮಾತ್ರ ಕಾಣುವಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುವಂಥದ್ದು. ಅದರ ಜೊತೆಗೆ ಕಾಯಕದ ಮತ್ತೊಂದು ತತ್ವ ಏನಪ್ಪ ಅಂದರೆ ನೀನು ಎಷ್ಟು ದುಡಿತೀಯೋ ಅಷ್ಟು ಪಡೆಯಬೇಕು ಅನ್ನುವಂಥ ನಿಯಮ ಅದರೊಳಗಿರುವಂಥದ್ದು. ನೀನು ಕಡಿಮೆ ಕೆಲಸ ಮಾಡಿ ಹೆಚ್ಚು ಪಡ್ಕೊಳ್ಳುವಂಥದ್ದು ಕಾಯಕ ಅಲ್ಲ. ನೀನು ಎಷ್ಟು ಕೆಲಸ ಮಾಡ್ತೀಯೋ ಅಷ್ಟನ್ನೇ ಪಡ್ಕೊಳ್ಬೇಕಾಗಿರುವಂಥದ್ದು ನಿನ್ನ ಹಕ್ಕು. ಅದನ್ನು ಮೀರಿ ನೀನು ಕಡಿಮೆನೂ ಪಡ್ಕೊಳ್ಬೇಡ, ಹೆಚ್ಚಿಗೆನೂ ಪಡ್ಕೊಳ್ಬೇಡ. ನೀನು ಎಷ್ಟು ದುಡಿತೀಯೋ ಅಷ್ಟನ್ನು ಪೂರ್ತಿಯಾಗಿ ಪಡ್ಕೊಳ್ಳುವಂಥದ್ದು ನಿನ್ನದು ಕಾಯಕ ಧರ್ಮ ಅಂತೇಳಿ ಭಾವಿಸ್ಕೊಂಡು ಬಂದಂತಹ ಅವರು. ಹಾಗೆ ದುಡಿದ ಮೇಲೆ ಮನುಷ್ಯನೊಳಗೆ ಅಹಂಕಾರ ಬರ್ತದೆ. ಅಹಂಕಾರ ಅನ್ನುವಂಥದ್ದು ನಾನು ಮಾಡಿದೆ, ನಾನು ಗಳಿಸಿದೆ, ನಾನು ದುಡಿದೆ, ನಾನಿಷ್ಟೆಲ್ಲ ಮಾಡಿದೆ ಅನ್ನುವಂಥದ್ದು ಮನುಷ್ಯನೊಳಗೆ ಬರ್ತದೆ. ಈ ಅಹಂಕಾರವನ್ನು ಕಳ್ಕೊಳ್ಬೇಕು ಅಂತೇಳಿ ಬಸವಣ್ಣನವರು ದಾಸೋಹವನ್ನು ತಂದಂಥವ್ರು. ದಾಸೋಹ ಅಂದರೆ ನಾವು ಊಟ ಮಾಡುವಂಥ ಅನ್ನ ಅಷ್ಟೇ ದಾಸೋಹ ಅಲ್ಲ, ಬೇರೆ ಬೇರೆ ವಿಚಾರಗಳಷ್ಟೇ ದಾಸೋಹ ಅಲ್ಲ. ನಾನು ದಾಸ, ನನ್ನಲ್ಲಿರುವ ಅಹಂಕಾರವನ್ನು ನಾನು ನಿರಸನ ಮಾಡಿಕೊಳ್ತೇನೆ ಅನ್ನುವಂಥ ಭಾವನೆ ಬರ್ತದಲ್ಲ, ಅದು ದಾಸೋಹ ಅಂತೇಳಿ ಕರ್ಕೊಂಡು ಬಂದಿರುವಂತಹದ್ದು. ಹಾಗೆ ಒಂದು ಕಡೆ ದುಡಿಮೆ, ಮತ್ತೊಂದು ಕಡಿಮೆ ಬಳಕೆ, ಈ ಎರಡನ್ನೂ ಕೂಡ ಒಟ್ಟಾಗಿ ಸೇರಿಸುವಂಥದ್ದೇ ಈ ಕಾಯಕ ದಾಸೋಹ ಅಂತೇಳಿ ಬಳಸ್ಕೊಂಡು ಬಂದಿರುವಂಥದ್ದು. ಇಂಥ ಅನೇಕ ವಿಚಾರಗಳು ಇವತ್ತು ಬಸವಣ್ಣನವರ ತತ್ವಗಳಲ್ಲಿ ನಾವು ನಿರಂತರವಾಗಿ ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಅಷ್ಟೇ ಅಲ್ಲ, ಇವತ್ತೇನಾದರೂ ಹೆಣ್ಣು ಮಕ್ಕಳಿಗೆ ಒಂದು ಧಾರ್ಮಿಕವಾದ ಸ್ವಾತಂತ್ರ್ಯ, ಸಮಾನತೆ, ಸ್ವಾತಂತ್ರ್ಯವನ್ನು ಕೊಟ್ಟಂಥ ಒಂದೇ ಒಂದು ಕಾಲ ಅಂದರೆ ಅದು 12ನೇ ಶತಮಾನದಲ್ಲಿ ಮಾತ್ರ ಇರುವಂಥದ್ದು. ಇವತ್ತಿಗೂ ಕೂಡ ಲಿಂಗವಂತ ಧರ್ಮದಲ್ಲಿ ಪುರುಷನಿಗೆ ಎಷ್ಟು ಧಾರ್ಮಿಕ ಸ್ವಾತಂತ್ರ್ಯವಿದೆಯೋ ಅಷ್ಟೇ ಮಹಿಳೆಯರಿಗೂ ಸ್ವಾತಂತ್ರ್ಯ ಇರುವಂಥದ್ದು. ಇವತ್ತು ಕೂಡ ಅನೇಕ ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀರಿ, ಹೆಣ್ಣು ಮಕ್ಕಳಿಗೆ ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಜೊತೆಗೆ ಅವರು ಯಾವುದೇ ಅಂತ್ಯ ಸಂಸ್ಕಾರದಲ್ಲೂ ಭಾಗವಹಿಸುವಂಥದ್ದಿಲ್ಲ. ಇಂಥ ಅನೇಕ ಅವರಿಗೆ ಕಟ್ಟುಪಾಡುಗಳು ಇವತ್ತೂ ಕೂಡ ಇರುವಂತಹದ್ದು. ಆದರೆ ಆ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ತಂದುಕೊಡುವಂಥ ಕೆಲಸವನ್ನು 12ನೇ ಶತಮಾನದಲ್ಲಿ ಮಾಡಿದಂತಹ ಅವರು. ಹೆಣ್ಣು ಗಂಡು ಭೇದ ಭಾವ ಇಲ್ಲ. ಮೊಡೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವ ಮಾತಿನಂತೆ ಹೆಣ್ಣಿಗೂ ಸಮಾನವಾದಂತಹ ಸ್ಥಾನವನ್ನು ಕೊಡುವಂತಹ, ಅಷ್ಟೇ ಅವಕಾಶಗಳನ್ನು ಕೊಡುವಂತಹ ಒಂದು ಕಾಲ ಅದು 12ನೇ ಶತಮಾನದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಅನುಭವ ಮಂಟಪದಲ್ಲಿ 33 ವಚನಕಾರ್ತಿಯರು, ಒಬ್ಬರಲ್ಲ ಇಬ್ಬರಲ್ಲ. ಇವತ್ತು ಕನ್ನಡದ ವಚನಕಾರ್ತಿ, ಪ್ರಥಮ ವಚನಕಾರ್ತಿಯಾಗಿ ಅಕ್ಕ ಮಹಾದೇವತೆ ಅವರನ್ನ ಕವನ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹ ಅನೇಕ ವಚನಕಾರ್ತಿಯರು ಇವತ್ತು ಬೆಳಕನ್ನು ಕೊಟ್ಟು ಹೋಗಿರುವಂತಹವರು. ಇವತ್ತು ನಾವು ಬಸವಣ್ಣವರ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತೀವಲ್ಲ, ಆದರೆ ಬಸವಣ್ಣನಿಗಿಂತಲೂ ಕೂಡ ಒಂದು ಹೆಜ್ಜೆ, ಒಂದು ಆಧ್ಯಾತ್ಮದಲ್ಲಿ ಸಾಧನೆಯಲ್ಲಿ ಮುಂದಿದ್ದವರು ಯಾರಪ್ಪ ಅಂದರೆ ನೀಲಾಂಬಿಕಾ ತಾಯಿ ಇರುವಂತಹವರು. ಎಲ್ಲ ಕ್ರಾಂತಿ ಆಯಿತು, ಎಲ್ಲ ಹೊರಟು ಹೋದರು. ಎಲ್ಲ ಹೋದ ಮೇಲೆ ಇವರು ಕಪ್ಪಡಿ ಸಂಗಮಕ್ಕೆ ಹೋದರು. ನೀಲಾಂಬಿಕಾ ತಾಯಿಯವರು ಎಲ್ಲೋ ಇದ್ದರು.
ಆವಾಗ ಹೇಳಿ ಕಳಿಸ್ತಾರೆ, ಕರ್ಕೊಂಬನ್ನಿ ನೀಲಂಬಿಕಾ ತಾಯಿಯವರು ನನ್ನನ್ನು ಐಕ್ಯ ಆಗಬೇಕು ಇನ್ನ ಅಂತಾರೆ. ಆಗ ತಾಯಿ ಹೇಳ್ತಾಳೆ, ಅಲ್ಲಿ ಎಲ್ಲಿ ಎಂಬ ಉಭಯ ಸಂದೇಹವೇ, ಅಲ್ಲಿರುವ ಸಂಗಯ ಇಲ್ಲಿರ್ಪನೆ ಎನ್ನುವಂತಹ ಮಾತನ್ನು ಆ ನೀಲಾಂಬಿಕಾ ತಾಯಿ ಹೇಳ್ತಾಳೆ. ಅಂದರೆ ಬಸವಣ್ಣನವರಿಗಿಂತ ಎಷ್ಟು ಎತ್ತರದಲ್ಲಿ ಸಾಧನೆಯನ್ನು ಮಾಡಿತ್ತ ತಾಯಿ ಅನ್ನೋದನ್ನು ನಾವು ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ. ಆ ರೀತಿಯಲ್ಲಿ ಇವತ್ತು ಮಹಿಳೆಯರು 12ನೇ ಶತಮಾನದಲ್ಲಿ ಅಂತಹ ಎತ್ತರದ ಸ್ಥಾನವನ್ನು ಹೊಂದೋದಕ್ಕೆ ಸಾಧ್ಯ. ಇವತ್ತು ನೀವೆಲ್ಲ ಕೇಳ್ತಾ ಇದ್ದೀರಿ, ಇದಕ್ಕೆ ಲಕ್ಕಮ್ಮನ ಜೀವನ ಕಾಣ್ತಾ ಇದ್ದೀವಿ. ನಾವು ಹೇಗೆ ಬದುಕಬೇಕಪ್ಪ ಅಂದರೆ ಸಂತೋಷವಾಗಿ ಬದುಕಬೇಕು, ತೃಪ್ತಿಯಿಂದ ಬದುಕಬೇಕು ಅಂದರೆ ಆಸೆ ಬೆನ್ನತ್ತಬಾರ್ದು. ಯಾವಾಗಲೂ ಕೂಡ ಆಸೆಗೆ ನಾವು ದಾಸರಾದ ಅಂತಂದರೆ ಆಗ ಯಾವಾಗಲೂ ಕೂಡ ನಾವು ಕಷ್ಟಕ್ಕೆ ಒಳಗಾಗಬೇಕಾಗಿರುವಂತಹದ್ದು. ಅದಕ್ಕೆ 12ನೇ ಶತಮಾನದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆಲೆಯ್ಯ ಅಂತೇಳಿ ಆಸೆಗೆ ಯಾವತ್ತು ಬ್ರೇಕ್ ಹಾಕ್ತಾರೆ. ಯಾವತ್ತು ನೀನು ಆಸೆ ಪಟ್ಟೆ ಅಂತಂದರೆ ಅಲ್ಲಿಗೆ ನೀನು ನಿನ್ನ ಶಾಂತಿ, ನೆಮ್ಮದಿ, ತೃಪ್ತಿ ಎನ್ನುವಂಥದ್ದಕ್ಕೆ ಸಂಚಕಾರ ಬರುವಂಥ ಕೆಲಸ ಆಗ್ತದೆ. ಇವತ್ತು ಅದಕ್ಕೆ ಅವರು 12ನೇ ಶತಮಾನದಲ್ಲಿ ಇದಕ್ಕೆ ಲಕ್ಕಮ್ಮನ ಜೀವನ ಇರ್ಬೋದು, ಅವ್ರು ಹೇಗೆ ಆ ಬಂದದ್ರಲ್ಲೇ ತೃಪ್ತಿಯಿಂದ ಬದುಕುವ, ಸಂತೋಷದಿಂದ ಬದುಕುವಂತಹ ಜೀವನವನ್ನು ಅವ್ರು ಸಾಗಿಸ್ತಾ ಇದ್ರು. ನಮಗೆ ಬದುಕೋದಕ್ಕೆ ಏನು ಬೇಕಾಗಿಲ್ಲ, ಎಷ್ಟು ದೊಡ್ಡ ದೊಡ್ಡ ಬಂಗ್ಲೆ ಬೇಕಾಗಿಲ್ಲ, 100 ಕಾರುಗಳು ಬೇಕಾಗಿಲ್ಲ. ಎಷ್ಟಿದ್ರೇನು ಬಂತು, ಮನುಷ್ಯ ಎಷ್ಟಿರ್ತಾನಪ್ಪ ಅಂದರೆ ಒಂದಿಡೀ ಊಟ ಮಾಡ್ತಾನಷ್ಟೇ, ಒಂದು ಅರ್ಧ ಮಂಚ ಮಲಗ್ತಾನಷ್ಟೇ, ಬೇರೆ ಏನೂ ಇದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ದರಿಂದ ಅವ್ರು ಕಲಿಸಿರುವಂಥದ್ದು ನಿನ್ನ ಸಂತೋಷವಾಗಿ ತೃಪ್ತಿಯಿಂದ ಬದುಕುವ ಜೀವನವನ್ನು ಅವ್ರು ಕಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಮೊನ್ನೆ ಒಂದು ಕಥೆಯನ್ನು ಓದ್ತಾ ಇದೆ. ಒಬ್ಬ ಕಲ್ಲು ಕುಟ್ಕ ಇದ್ದ. ಕಲ್ಲು ಕುಟ್ಕ ಕೆಲಸ ಮಾಡ್ತಾಯಿದ್ದ. ಬಿಸಿಲು, ಮಳೆ, ಗಾಳಿ, ಚಳಿ ಭಾಳ ಅವನಿಗೆ ಬೇಸರ ಆಗಿತ್ತು. ನೊಂದು ಬಿಟ್ಟಿದ್ದ. ಏನಪ್ಪ ಇದೇ ಕೆಲಸ ಮಾಡ್ತಾ ಇರಬೇಕಲ್ಲ, ನನಗೆ ಬೇಸರ ಆಗ್ತಾ ಇದೆಯಲ್ಲ, ಏನು ಮಾಡಬೇಕು ಅಂತ ಇನ್ನೊಬ್ಬ ಶ್ರೀಮಂತ ನೋಡ್ದ ಅವನ್ನ. ಅಯ್ಯೋ ನಾನು ಶ್ರೀಮಂತ ಆಗಬೇಕು ಅಂತ ಅವನಿಗೆ ಆಸೆ ಬಂದ್ಬಿಡ್ತು. ಶ್ರೀಮಂತ ಆಗ್ಬಿಟ್ಟ ಇವನು. ಶ್ರೀಮಂತ ಆದಮೇಲೆ ಎಲ್ಲ ಕೆಲಸ ಕಾರ್ಯ ಆಗ್ತಾ ಇತ್ತು. ಆದರೆ ಶ್ರೀಮಂತರೆಲ್ಲ ಏನು ಮಾಡ್ತಾ ಇದ್ರಪ್ಪ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ನಿಂತು ಸಲಹೆ ಮಾಡುತ್ತಿದ್ರು, ಗೌರವ ಪಡ್ತಾಯಿದ್ರು. ಇವನಿಗನ್ನಿಸ್ತು, ನನಗೆ ಶ್ರೀಮಂತಿಗೆ ಬೇಡಪ್ಪ, ಇನ್ನೂ ಮೇಲೆ ಹೋಗ್ಬೇಕು, ನಾನು ಅಧಿಕಾರಿ ಆಗಬೇಕು ಅಂತ ಅಂದ್ಬಿಟ್ಟ. ಇವನು ಅಧಿಕಾರಿ ಆಗ್ಬಿಟ್ಟ. ಅಧಿಕಾರಿಯಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದ. ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇತ್ತು. ನಾನು ಅಧಿಕಾರಿ ಆಗಿದ್ದೀನಿ, ಏನು ಬಿಸಿಲು, ನನಗೂ ಇಷ್ಟೊಂದು ಬಿಸಿಲು ಹೊಡಿತಾ ಐತೆ, ನನಗೂ ಇದನ್ನೆಲ್ಲ ಬೆವರು ಸುರಿತಾ ಐತೆ, ನನಗಿಂತ ಶಕ್ತಿ ಗಣಪ ಸೂರ್ಯ, ಬಿಸಿಲಾಗಬೇಕು. ಅವನಿಗೆ ಬಿಸಿಲಾಗ್ಬಿಟ್ಟ. ಅವನು ಸೂರ್ಯ ಆಗ್ಬಿಟ್ಟ. ಸೂರ್ಯ ಆದಮೇಲೆ ಎಲ್ಲನೂ ಸುಡೋಕ್ಕೆ ಶುರು ಮಾಡ್ದ. ಎಲ್ಲ ಕರಕ್ಲಾಗ್ತಾಯಿದ್ರು, ಎಲ್ಲ ಆಗ್ತಾಯಿದ್ರು. ನಾನು ಅಷ್ಟೊಂದು ಶಕ್ತಿ ಇದೆ ಅಂತ ಕಾಣ್ತಾ ಇದ್ದ. ಸ್ವಲ್ಪ ಹೊತ್ತಾದಮೇಲೆ ಮೋಡ ಬಂದ್ಬಿಡ್ತು. ಮೋಡ ಬಂದಮೇಲೆ ಏನಾಯಿತು, ಸೂರ್ಯ ಮುಚ್ಕೊಂಬಿಟ್ಟ. ನನ್ನ ಸೂರ್ಯನೇ, ನನ್ನ ಶಾಖನೇ ನಿಂತೋಗ್ಬಿಡ್ತಲ್ಲಪ್ಪ ಅಂತಂತು. ಅವನಿಗನ್ನಿಸ್ತು, ಮೋಡನೇ ಆಗ್ಬಿಡಂತಡಿ ಅಂತೇಳಿ ಮೋಡ ಆಗ್ಬಿಟ್ಟ. ಮೋಡ ಆದಮೇಲೆ ಎಲ್ಲೆಲ್ಲೋ ಮಳೆ ನೀರು ಸುರಿಸೋದು, ಎಲ್ಲ ಕಡೆ ಪ್ರವಾಹ ಅದು ಇದು ಬರ್ತಾಯಿತ್ತು. ಒಂದು ದಿವಸ ಏನಾಗ್ಬಿಡ್ತು, ದೊಡ್ಡ ಬಿರುಗಾಳಿ ಬಂದ್ಬಿಡ್ತು. ಬಿರುಗಾಳಿ ಬಂದ ತಕ್ಷಣ ಏನಾಯಿತು, ಮೋಡ ಚೆದ್ರೋಟಾಯ್ತು. ಮೋಡ ಎಲ್ಲ ಕಡೆ ಆವಾಗ ಅನ್ನಿಸ್ತು, ಎಲ್ಲ ಚೆದ್ರೋಗ್ಬಿಡ್ತಲ್ಲಪ್ಪ, ಏನು ಮಾಡೋದು ಇದಕ್ಕಿನ್ನ ಆವಾಗ ಅನ್ನಿಸ್ತು, ಒಂದು ಬಂಡೆ, ದೊಡ್ಡ ಬಂಡೆ. ಆ ಬಂಡೆ ಅಲುಗಾಡ್ದಂಗೆ ಕೂತಿತ್ತು ಅವನಿಗೆ. ನಾನು ಬಂಡೆ ಆಗ್ಬಿಡ್ಬೇಕು ಅಂತಂದ. ಅವನೇನಾದ, ಬಂಡೆ ಆಗ್ಬಿಟ್ಟ. ಬಂಡೆ ಹಾಕಿ ಕೂತ್ಕೊಂಡು ಕಾಲ ಕಳೀತಾ ಇದ್ದ. ಒಂದು ದಿವಸ ಶಬ್ದ ಕೇಳಿಸ್ತು, ಕಟ್ಟ ಕಟ ಕಟ, ಕೆಳಗೆ ಯಾರೋ ಬಡಿತಾವ್ರೆ ಅಂತ ಕೇಳಿಸ್ತು. ಆವಾಗ ನೋಡ್ತಾನೆ, ಕೆಳಗೆ ಯಾರೋ ಒಬ್ಬ ಈ ಕಲ್ಲು ಕುಟ್ಗ ಬಂದು ಕಲ್ಲು ಹೊಡಿತಾವ್ನ ನಾಲೆ. ಅಯ್ಯೋ ನನಗೆ ಅನ್ನಿಸ್ತಾ ಅವನಿಗೆ, ಅಯ್ಯೋ ಬಂಡೆನೂ ಬೇಡಪ್ಪ, ನಾನೇ ಕಲ್ಲು ಕುಟ್ಗ ಆಗ್ಬೇಕು ತಿರ್ಗಾ ಅಂತೇಳಿ ಏನೆಲ್ಲ ಸುತ್ಕೊಂಡು ಬಂದು ಕೊನೆಗೆ ಅದೇ ಆದ ಅವನ ಕೊನೆಗೆ. ಹಂಗೆ ಇವತ್ತು ನಾವೇನೆಲ್ಲ ಸುತ್ಕೊಂಡು ಹೋದರೂ ಕೂಡ ನಾವು ಆಗಬೇಕಾಗಿರುವಂಥದ್ದು ಇರೋದ್ರೊಳಗೆ ಸಂತೋಷವಾಗಿ ಬದುಕುವಂಥ ಜೀವನವನ್ನು ನಾವು ಯಾವತ್ತೂ ಸಾಗಿಸಬೇಕಾಗಿರುವಂಥದ್ದು. ಇರೋದ್ರೊಳಗೆ ಏನು ತೃಪ್ತಿಯಿಂದ ಬದುಕಬೇಕು ಅನ್ನೋದನ್ನು ಬಸವಣ್ಣನವರು ನಮಗೆ 12ನೇ ಶತಮಾನದಲ್ಲಿ ನಮಗೆ ಕಲಿಸಿಕೊಟ್ಟಿರುವಂತಹ ಅವರ ವಿಚಾರಗಳು ಇವತ್ತಿಗೂ ಬೇಕು, ಎಂದೆಂದಿಗೂ ಬೇಕು, ಎಲ್ಲರಿಗೂ ಬೇಕು. ವಿದ್ಯಾವಂತನಿಗೂ ಬೇಕು, ಅವಿದ್ಯಾವಂತನಿಗೂ ಬೇಕು, ರೈತನಿಗೂ ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗಿರುವಂಥ ವಿಚಾರಗಳನ್ನು ಅಣ್ಣ ಬಸವಣ್ಣನವರು ಕೊಟ್ಟಿರುವಂತಹ ಅವರು. ಜಾನಪದದಲ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನರು ಹಾಡುವರು ಅಂತೇಳಿ ಮುರೇ ಮಾತಿನಲ್ಲಿ ಬಸವಣ್ಣನವರ ಮಹೋನ್ನತ ವ್ಯಕ್ತಿತ್ವವನ್ನು ಕಟ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದಂತಹ ಅವರು, ಇಲ್ಲಿಯೇ ಎಲ್ಲ ಬದುಕನ್ನೇ ಹಸನು ಮಾಡುವಂಥ ಕೆಲಸವನ್ನು ಮಾಡಿದಂತಹ ಅವರು. ಅದಕ್ಕೆ ಹೇಳಿರುವಂತಹದ್ದು, ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಲೋಕ ಎಲ್ಲ ಯಾಕೆ ಬದುಕ್ತಪ್ಪ ಅಂದರೆ ಬಸವಣ್ಣನಿಂದಲೇ ಬದುಕಿದಂತಹ ಲೋಕ ಅನ್ನುವಂತಹ ಮಾತನ್ನು ಅಲ್ಲಮಪ್ರಭುಗಳವರು, ಅಂತಹ ಅನುಭಾವಿಗಳು, ಅನುಭವ ಮಂಟಪದ ಅಧ್ಯಕ್ಷರು ಅಂತಹವರೇ ಹೇಳ್ತಾರೆ. ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂತಹ ಬಸವಣ್ಣನವರ ಬೆಳಕು ಇವತ್ತು ನನಗೆಯೂ ಬೇಕು, ನಿಮಗೆಯೂ ಬೇಕು, ಎಲ್ಲರಿಗೂ ಬೇಕು ಅಂತ ಹೇಳ್ತಾರಲ್ಲ. ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅನ್ನುವ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನ ಮಾಡುವಂತಹ ಬಹುನ್ನತ ವ್ಯಕ್ತಿತ್ವದ ಬಸವಣ್ಣನವರ ಮಹಾನ್ ತತ್ವಗಳು ಇವತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಅನ್ನುವಂತಹ ಮಾತನ್ನು ಇವತ್ತು ಹೇಳ್ತಾ, ನಾವು ಬಸವ ಜಯಂತಿ ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮನ್ನು ನಾವು ತಿದ್ದುತ್ತಾ ಇದ್ದೇವೆ, ನಮ್ಮಲ್ಲಿರೋ ದೋಷಗಳನ್ನು ದೂರ ಮಾಡ್ಕೊತಾ ಇದ್ದೇವೆ.
ಅನ್ನುವಂಥ ಭಾವನೆ ಬರಬೇಕು ನಮಗೆ. ಇವತ್ತೆಲ್ಲ ಕೇಳ್ತೀವಿ, ಎಲ್ಲ ಭಾಷಣಗಳನ್ನು ಕೇಳ್ತಾ ಇರ್ತೀವಿ. ನಮ್ಮಲ್ಲೇನೋ ಒಂದು ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ಅದು ಬಸವ ಜಯಂತಿ ಅಂತೇಳಿ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆ ಇವತ್ತು ನೀವೆಲ್ಲ ಅಂತಹ ಉತ್ತಮ ಕಾರ್ಯವನ್ನು ಮಾಡುವುದರ ಮೂಲಕ ವ್ಯಷ್ಟಿ ಮತ್ತು ಸಮಷ್ಟಿ ಬದುಕನ್ನು ಹಸನು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಈ ಬಸವ ಜಯಂತಿಯ ಮೂಲಕ ನಾವೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷಪ್ರದವಾಗಿರುವಂಥ ಕಾರ್ಯ ಅಂತ ಹೇಳ್ತಾ, ಇವತ್ತು ನಾನು ನಮ್ಮ SITಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರನ್ನೆಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ. ಇವತ್ತು ನಮ್ಮ ಈ ಒಂದು SIT ಒಂದು ಉತ್ಕೃಷ್ಟವಾದ ಎತ್ತರದ ಸ್ಥಾನದಲ್ಲಿ ಇದೆ ಅಂತಂದರೆ ನಮ್ಮ ಬೋಧಕ ವೇದಿಕೇತರ ಸಿಬ್ಬಂದಿಯವರ ಸೇವೆಯಿಂದ ನಮ್ಮ ಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಒಂದು ಹೆಸರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಪರಮ ಪೂಜ್ಯರ ಆಶೀರ್ವಾದ, ಅನುಗ್ರಹ, ಜೊತೆಗೆ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಯವರ ನಿಷ್ಠೆ, ಪ್ರಾಮಾಣಿಕತೆ, ಸೇವಾ ಭಾವನೆ, ಅದರ ಜೊತೆಗೆ ಗುಣಮಟ್ಟದವಾದ ಬೋಧನೆಯನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಕಾಲೇಜಿನ ಕೀರ್ತಿಯನ್ನು ಪ್ರತಿ ವರ್ಷವೂ ಕೂಡ ಹಂತದಿಂದ ಹಂತಕ್ಕೆ ಮೇಲೇರೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಅದಕ್ಕಾಗಿ ನಾವು ಇವತ್ತು ಬೋಧಕರಿರ್ಬೋದು, ಬೋಧಕೇತರ ಸಿಬ್ಬಂದಿ ಇರ್ಬೋದು, ನಾನು ಅವರೆಲ್ಲರನ್ನೂ ಕೂಡ ಅಭಿನಂದಿಸಬೇಕಾಗಿರುವಂಥದ್ದು. ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಯವರದು ನಿಮ್ಮ ವೃತ್ತಿಯನ್ನು ಪ್ರೀತಿಸಿ, ನಿಮ್ಮ ಸ್ಥಾನದಲ್ಲಿ ಪ್ರತಿಯೊಬ್ಬರೂ ಗೌರವವೇ, ನಿಮ್ಮ ಜವಾಬ್ದಾರಿಗಳನ್ನು ಕರ್ತವ್ಯ, ನಿಷ್ಠೆ, ಶ್ರದ್ಧೆಯಿಂದ ಮಾಡುವಂಥ ಮನೋಭಾವ ಬೆಳೆಸ್ಕೊಳ್ಳಿ. ಇದು ನನ್ನ ಮನೆ ಅನ್ನುವಂಥ ಭಾವನೆ ನಿಮಗೆ ಬಂದರೆ ನಮ್ಮ SIT ಮತ್ತಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ನಿಮ್ಮಲ್ಲಿ ಅಂತಹ ಒಂದು ಸದ್ಭಾವನೆ, ಸದ್ಗುಣ ನಿಮ್ಮಲ್ಲಿ ಯಾವತ್ತೂ ಮನೆ ಮಾಡಿಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡಲಿ. ನಾನೊಬ್ಬ ಬೋಧಕೇತರ ಸಿಬ್ಬಂದಿ, ನಂದಲ್ಲ ಇದು, ಅವ್ರದ್ದು, ಅವ್ರಿಗೆ ಸಂಬಂಧಪಟ್ಟಿದ್ದು ಯಾರ್ದು ಅಲ್ಲ. ಇದು SITಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬರು ಇದೊಂದು ಕುಟುಂಬ ಅಂತೇಳಿ ಭಾವಿಸ್ಕೋಬೇಕು. ನೀವು ಯಾರೆಲ್ಲರೂ ಕೂಡ ಇವರು ನಾನ್ ಟೀಚಿಂಗ್ ಆಗಲಿ ಟೀಚಿಂಗ್ ಆಗಲಿ ಆ ಭೇದ ಭಾವ ಇಟ್ಕೊಳ್ಬೇಡಿ. ನಾವೆಲ್ಲ ಒಂದೇ, ನಮ್ಮದು SIT ಕುಟುಂಬ ಅನ್ನುವಂಥ ಭಾವನೆಯೊಂದಿಗೆ ನೀವೆಲ್ಲರೂ ಕೂಡ ಮತ್ತಷ್ಟು ಶ್ರದ್ಧಾಭಾವನೆಯಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಭಾವನೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಪ್ರತಿ ವರ್ಷವೂ ಕೂಡ ನಮ್ಮ ಬೋಧಕೇತರ ಸಿಬ್ಬಂದಿಯವರದ್ದು ವಿಶೇಷವಾಗಿ ಅವರು ಸಂಘ ಮಾಡಿಕೊಂಡಿದ್ದಾರೆ. ಆ ಸಂಘದ ಮೂಲಕವಾಗಿ ಆ ಸಂಘದ ಸದಸ್ಯರಿಗೆ ಒಂದು ಅನೇಕ ವಿಧವಾದಂಥ ಸಹಕಾರವನ್ನು ಕೊಟ್ಕೊಂಡು ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಕಾಲಿಕವಾಗಿ ಮರಣ ಬಂದಾಗ ಅವರೆಲ್ಲ ದುಃಖದಲ್ಲಿರ್ತಾರೆ, ಕಷ್ಟದಲ್ಲಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರಿಗೊಂದಿಷ್ಟು ಆರ್ಥಿಕ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಸಂಘದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅವ್ರು ನಿವೃತ್ತರಾದ ಮೇಲೆ ಅವ್ರಿಗೊಂದು ಗೌರವವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಮಕ್ಕಳಿಗೆ ಅವರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡುವಂತಹ ಒಂದು ಕೆಲಸವನ್ನು ವಿಶೇಷವಾಗಿ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರು ಮಾಡ್ತಾ ಇರುವಂತಹದ್ದು ಅವರ ಒಂದು ಸಾಮಾಜಿಕವಾದಂತಹ ಮತ್ತು ರಚನಾತ್ಮಕವಾಗಿರುವಂತಹ ಕೆಲಸ ಅತ್ಯಂತ ಮೆಚ್ಚಿಕೊಳ್ಳಬೇಕಾಗಿರುವಂತಹ ಒಂದು ಕಾರ್ಯ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷ. ನಮಗೆ ಪರಮ ಪೂಜ್ಯರಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಕಾರ್ಯ ಅಂದರೆ ಒಂದು ಮಕ್ಕಳಿಗೆ ಶಿಕ್ಷಣ ಕೊಡುವಂತಹದ್ದು, ಇನ್ನೊಂದು ಜನಗಳಿಗೆ ಒಂದು ಬೋಧನೆಯನ್ನು ಮಾಡಬೇಕು, ಉತ್ತಮ ಜೀವನವನ್ನು ರೂಪಿಸಬೇಕು ಅನ್ನುವಂಥದ್ದು ಅದು ಬಸವ ಜಯಂತಿಯ ಮೂಲಕ ಆಗುವಂಥದ್ದು. ಇವತ್ತು ನಾವೆಲ್ಲ ಬಸವ ಜಯಂತಿ ಮಾಡ್ತಾ ಇದ್ದೇವೆ ಅಂದರೆ ಇಲ್ಲಿ ನಾವು ಪರಮ ಪೂಜ್ಯರನ್ನು ನಾವು ಸ್ಮರಿಸ್ಕೊಳ್ಳೇಬೇಕಾಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಬಸವ ಜಯಂತಿಗೆ ಮೂಲ ಕಾರಣಕರ್ತರಾಗಿರುವಂತಹ ಅವರು ಅಂದರೆ ಹರ್ಡೇಕರ್ ಮಂಜಪ್ಪನವರು ಹಾಗೂ ಧಾರವಾಡದ ಮೃತ್ಯುಂಜಯಪ್ಪಗಳು, ಅವರಿಬ್ಬರೂ ಒಟ್ಟಾಗಿ ಸೇರಿ ಈ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂತಹ ಅವರು. ಅದರ ಜೊತೆಗೆ ಪಾಗು ಹಳಕಟ್ಟಿಯವರು. ಇವತ್ತೇನಾದರೂ ನಮಗೆ ವಚನ ಸಾಹಿತ್ಯ ನಮಗೆ ಇದೆ ಅಂತಂದರೆ, ನಮಗೆ ವಚನ ಸಾಹಿತ್ಯ ಓದ್ತಾ ಇದ್ದೀವಿ ಅಂತಂದರೆ, ಕನ್ನಡ ಸಾಹಿತ್ಯದ ಅತ್ಯಂತ ಒಂದು ತವನಿಧಿಯಾಗಿದೆ ವಚನ ಸಾಹಿತ್ಯ ಬೆಳೀತಾ ಇದೆ ಅಂದರೆ, ವಿಶ್ವ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಕನ್ನಡದ ಯಾವುದಾದ್ರೂ ಇದೆ ಅಂದರೆ, ವಚನ ಸಾಹಿತ್ಯ ಇದೆ ಅಂದರೆ ಅದನ್ನು ಸಂಶೋಧಿಸಿ ಪ್ರಕಟ ಮಾಡಿದಂಥ ಮಹಾನುಭಾವರಾಗಿರುವಂತಹ ಪಾಗು ಹಳಕಟ್ಟಿಯವ್ರನ್ನ ಕೂಡ ನಾವು ಸ್ಮರಿಸಬೇಕಾಗಿರುವಂಥದ್ದು. ಅವರೆಂತಹ ತ್ಯಾಗವನ್ನು ಮಾಡಿದ್ದಾರೆ ಅಂತಂದರೆ, ಆ ಕಾಲದಲ್ಲಿ ತಮ್ಮ ಮಗ ಸಾಯಲಿ, ತನ್ನ ಕುಟುಂಬದಲ್ಲಿ ನಿರ್ಗತಿಕರಾಗಲಿ, ತಾವು ಹರಿದ ಬಟ್ಟೆ ಹಾಕ್ಕೊಳ್ಳಿ, ಅವೆಲ್ಲವನ್ನು ಬಿಟ್ಟು ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿ ಬೆಳೆಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿರ್ತಾರೆ. ಅವರಿಗೆ ಡಾಕ್ಟ್ರೇಟ್ ಕೊಡ್ತಾರಂತೆ. ಧಾರವಾಡದ ಪಾವಟೆ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ DC ಪಾವಟೆ ದೊಡ್ಡ ಶ್ರೇಷ್ಠ ಶಿಕ್ಷಣ ತಜ್ಞರವರು, ಅವರು VC ಆಗಿದ್ದಾಗ ಇವರಿಗೆ ಡಾಕ್ಟ್ರೇಟ್ ಕೊಡಬೇಕು ಅಂತ ಕರೆಸ್ತಾರೆ. ಕರೆಸಿ ಎಲ್ಲ ಆದಮೇಲೆ ಅವರೊಂದು ಕೋಟ್ ಹಾಕ್ಕೊಂಡಿರ್ತಾರೆ. ಊಟಕ್ಕೆ ಕರೆದಾಗ, ಊಟಕ್ಕೆ ಹೋದಾಗ ಕೋಟ್ ತೆಗಿರಿ ಅಂದಾಗ ತೆಗಿಬೋದಾಯಿತು, ಆದರೆ ನನ್ನ ಒಳಗೆಲ್ಲ ಬಟ್ಟೆ ಹರಿದೋಗ್ಬಿಟ್ಟಿದೆ, ನೀವೆಲ್ಲ ಅದೆಲ್ಲ ಕೊಡೋದ್ರ ಬದಲು ಶಾಲು ಗೀಲು ಕೊಡೋದ್ರ ಬದಲು ಬಟ್ಟೆ ಕೊಟ್ಟಿದ್ರೆ ಸಾಕಾಗಿತ್ತು ನನಗೆ ಎನ್ನುವಂತಹ ಮಾತನ್ನು ಪಾಗು ಹಳಕಟ್ಟಿಯವರು ಹೇಳ್ತಾರೆ. ಆ ರೀತಿಯಲ್ಲಿ ಅಷ್ಟು ತ್ಯಾಗವನ್ನು ಮಾಡಿ ನಮ್ಮ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದಂಥ ಮಹಾನುಭಾವರು ಪಾಗು ಹಳಕಟ್ಟಿಯವರು ಅನ್ನುವಂತಹದ್ದನ್ನು ಸ್ಮರಿಸ್ಕೊಳ್ಬೇಕು. ಅದೇ ರೀತಿಯಲ್ಲಿ ಅದನ್ನು ಮತ್ತಷ್ಟು ಹೆಚ್ಚಿಸುವಂಥ ಕೆಲಸವನ್ನು ಪರಮ ಪೂಜ್ಯರು ನಿರಂತರವಾಗಿ ಇದನ್ನು ಜನತೆಗೆ ಕೊಟ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಎಷ್ಟೇ ಮಾತನಾಡ್ಬೋದು, ಆದರೆ ನೀವು ಒಂದು ನಾಟಕ ನೋಡಿದ್ರೆ, ಒಂದು ಸಿನಿಮಾ ನೋಡಿದಾಗ ನಿಮ್ಮ ಮನಸ್ಸಿನ ಮೇಲೆ ಆಗುವಂಥ ಪ್ರಭಾವ ಎಷ್ಟೇ ಮಾತುಗಳಿಂದ ಆಗೋದಿಲ್ಲ ನಿಮಗೆ. ನೋಡಿ, ಒಂದು ಸಿನಿಮಾ ನೋಡಿದ್ರೆ ನಮ್ಮ ಹುಡುಗರಿಗೆ ಅಷ್ಟೇ ಕೇಳ್ತಾ ಇರ್ತೀವಿ, ಅವರಿಗೆ ನೀವು ಒಂದು ಪದ್ಯ ಕಲಿಸ್ಬೇಕು ಅಂತಂದರೆ 10 ಸತಿ ಪಾಠ ಮಾಡಿ 10 ಸತಿ ಹೇಳ್ಕೊಡಿ, ಈಚೆ ಬಂದಾಗ ಇನ್ನೊಂದು ಲೈನ್ ಹೇಳೋದಿಲ್ಲ ಅವರು.
ಆದರೆ ಸಿನಿಮಾಕ್ಕೆ ಹೋಗಿ ಬಂದಮೇಲೆ ಈಚೆಗೆ ಬತ್ತಿದಂಗೆ ಏನು ಮಾಡ್ತಾರಪ್ಪ ಅಂದರೆ ಹಾಡನ್ನು ಪೂರ್ತಿ ಆಡ್ತಿರ್ತಾರೆ ಅವ್ರು. ಅಂದರೆ ಅಷ್ಟು ಪ್ರಭಾವ ಬೀರಿರ್ತದೆ ಅವ್ರ ಮೇಲೆ, ಮನಸ್ಸಿನ ಮೇಲೆ. ಹಂಗೆ ಅದಕ್ಕೆ ಈ ಬರೀ ಭಾಷಣ ಮಾಡಿ 4 ಮಾತು ಕೇಳೋದ್ರಿಂದನೇ ಅಷ್ಟೇ ಸಾಕಾಗಲ್ಲ. ಅವ್ರಿಗೆ ದೃಶ್ಯದ ಮೂಲಕ ಆ ಚಿತ್ರಣ ಮೂಲಕ ಅವ್ರಿಗೆ ಕೊಟ್ಟರೆ ಅದು ಅವರ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿತದೆ ಅಂತೇಳಿ ಪರಮ ಪೂಜ್ಯರು ಈ ನಾಟಕ ಮಾಧ್ಯಮವನ್ನು ತರುವಂಥ ಕೆಲಸವನ್ನು ಮಾಡಿದ್ರು. ಬಹುಶಃ ಬಸವಣ್ಣವ್ರ ನಾಟಕ 1000 ಮೀರಿ ನಾಟಕ ಆಡಿರುವಂತಹ ಒಂದು ಸಂಸ್ಥೆ ಅಂತಂದರೆ ಅದು ಪರಮ ಪೂಜ್ಯರ ಹೆಸರಿರುವಂತಹ ಈ ಒಂದು ಮುಖಾಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥದ್ದು. ಅದಕ್ಕೆ ನಮ್ಮ ಸಿಬ್ಬಂದಿಯವರದು ಬಹಳ ಶ್ರಮವನ್ನು ಪಟ್ಟು ಪ್ರತಿ ವರ್ಷವೂ ಕೂಡ ಅದನ್ನು ನೆರವೇರಿಸ್ಕೊಂಡು ಬರ್ತಾ ಇರುವಂತಹವರು. ನೀವೆಲ್ಲರ ಪ್ರೋತ್ಸಾಹ ಅದಕ್ಕೆ ಯಾವತ್ತೂ ಕೂಡ ಇರುವಂತಹದ್ದು. ಅವರೆಲ್ಲರ ಸೇವೆಯ ಮುಖಾಂತರವಾಗಿ ಇವತ್ತಿದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ನಮ್ಮ ಟಿ ಕೆ ನಂಜುಂಡಪ್ಪನವರು ಇದ್ದರು, ಅವರು ಮಾತನಾಡ್ತಾ ಇದ್ದರು. ಆದರೆ ಅನಿವಾರ್ಯವಾಗಿ ಬೇರೆ ಕಾರಣದ ಮುಖಾಂತರವಾಗಿ ಅವರು ಇಲ್ಲಿಂದ ಮಧ್ಯದಲ್ಲಿ ಅವರು ತೆರಳಿರುವಂತಹ ಅವರು. ಜೊತೆಗೆ ನಮ್ಮ ಡಾಕ್ಟರ್ ಚನ್ನಬಸಪ್ಪನವರು ವಯೋವೃದ್ಧರು, ಅವರು 94-95 ವರ್ಷ ಆಗ್ತಾಯಿದೆ. ನಮ್ಮ ಪರಮ ಪೂಜ್ಯರ ಅಂತರಂಗದ ಒಬ್ಬ ಶಿಷ್ಯರಾಗಿ ತುಂಬ ಅವರ ಪ್ರೀತಿಗೆ ಪಾತ್ರ ಆಗಿರುವಂತಹವರು. ನಮ್ಮ SITಯ ಡೈರೆಕ್ಟ್ರಾಗಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿರುವಂತಹವರು, ಮಾರ್ಗದರ್ಶನವನ್ನು ಮಾಡಿರುವಂತಹವರು. ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮುಂದೆ ಬಹಳ 1 ಗಂಟೆಗಟ್ಟಲೆ ಕುಳಿತು ಇವತ್ತು ಅವರು ಆನೆಯ ಕಾರಣನಿಮಿತ್ತವಾಗಿ ದೈಹಿಕ ಒಂದು ಸಹಜವಾಗಿ ಹೆಚ್ಚು ಹೊತ್ತು ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಅವರು ನಿರ್ಗಮಿಸಿರುವಂತಹ ಅವರು. ವಿಶೇಷವಾಗಿ ನಮ್ಮ ಬಸವರಾಜರವರು, ಕೋರಂ ಬಸವರಾಜರವರು ಎಲ್ಲ ವಿಚಾರಗಳನ್ನು ತಂದಿರುವಂತಹ ಅವರು ಆರ್ಥಿಕ, ಸಾಮಾಜಿಕ, ರಾಜಕೀಯ, ನೈತಿಕವಾಗಿ ಪ್ರತಿಯೊಂದು ವಿಚಾರಗಳನ್ನು ಕುರಿತು ಮಾತನಾಡಿ ಕೊನೆಗೆ ಮನುಷ್ಯನಿಗೆ ಏನು ಬೇಕಪ್ಪ ಅಂದರೆ ಸಂಸ್ಕಾರ ಬೇಕು ಅನ್ನುವಂತಹ ವಿಚಾರವನ್ನು ಕುರಿತು ಭಾಳ ಅರ್ಥಪೂರ್ಣವಾದಂತಹ ಉಪನ್ಯಾಸವನ್ನು ಶ್ರೀ ಬಸವರಾಜವರು ನೀಡಿದ್ದಾರೆ. ಜೊತೆಗೆ ನಮ್ಮ ಶಿವಕುಮಾರಯ್ಯನವರು, ದಿನೇಶ್ರವರು ಬಹುಶಃ ನಮ್ಮ ಇವತ್ತಿನ SITಯ ಒಂದು ದಕ್ಷತೆ, ಒಂದು ಕೆಲಸಗಳನ್ನು ಮಾಡೋದಕ್ಕೆ ಇವರಿಬ್ಬರು ಕೂಡ ಬಹಳಷ್ಟು ಜೊತೆಯಲ್ಲಿ ನಿಂತು 2 ಆಧಾರ ಸ್ತಂಭಗಳಂತೆ ಒಂದು ಕೆಲಸಗಳನ್ನು ಮಾಡುವಂಥ ರೀತಿಯಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ವಿಶೇಷವಾಗಿ ಇವತ್ತು ಡಾಕ್ಟರ್ ಮಂಜುನಾಥ್ರವ್ರನ್ನ ಕರೆಸಿದ್ರು. ಅವರು ನಮಗೆ ಭಾಳ ಆಸೆ ಇತ್ತು ಇವರಿಗೆಲ್ಲ, ನಮಗೆ ನಮ್ಮ ಸಿಬ್ಬಂದಿಯವರದವರು ಎಲ್ಲರಿಗೂ ಕೂಡ ಡಾಕ್ಟರ್ ಸಿ ಮಂಜುನಾಥ್ರವ್ರನ್ನ ಕರೀಬೇಕು, ಅವರಿಗೆ ಸನ್ಮಾನ ಮಾಡಬೇಕು ಅನ್ನುವಂಥ ಭಾಳ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು. ಬಹುಶಃ ಒಬ್ಬ ವೈದ್ಯ, ಎಲ್ಲರ ಹೃದಯವನ್ನು ಗೆದ್ದಿರುವಂಥ ಒಬ್ಬ ವೈದ್ಯ ಅಂದರೆ ಅವರು ಶ್ರೀ ಮಂಜುನಾಥ್ ಅಂತ ಹೇಳಬೇಕಾಗಿರುವಂಥದ್ದು. ಅಂತಹ ಹೃದಯವಂತಿಕೆ ಅವರಲ್ಲಿ ಇರುವಂತಹದ್ದು. ಇವತ್ತು ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಅತ್ಯಂತ ದೊಡ್ಡ ಆಸ್ಪತ್ರೆಯನ್ನಾಗಿ ಯಾವುದೇ ಖಾಸಗಿ ಆಸ್ಪತ್ರೆಗಳಿಗಿಂತಲೂ ಕೂಡ ಉತ್ಕೃಷ್ಟತೆಯನ್ನು ಸಾಧನೆ ಮಾಡಿದೆ ಅಂತಂದರೆ ಆ ಸಾಧನೆಯನ್ನು ಮಾಡೋದಕ್ಕೆ ಅವರ ಪರಿಶ್ರಮ ಭಾಳಷ್ಟು ಇರುವಂಥದ್ದು. ಜಯದೇವ ಆಸ್ಪತ್ರೆಯನ್ನು ಅಷ್ಟು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ಮಾಡಿ ಲಕ್ಷಾಂತರ ಜನಗಳಿಗೆ ಹೃದಯದ ಸಮಸ್ಯೆಯನ್ನು ಬಗೆಹರಿಸಿ ಅವರಿಗೆ ಆರೋಗ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿರುವ CN ಮಂಜುನಾಥ್ರವರನ್ನು ಇವತ್ತು ಆಹ್ವಾನ ಮಾಡಿದರು. ಆದರೆ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ರು. ನಿನ್ನೆ ತಾನೇ ಅವರಿಗೆ ಸೆಷನ್ ಮುಗಿದಿತ್ತು. ಆದರೆ ಬೆಂಗಳೂರಿನಲ್ಲಿ ಅವರು ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಅವರು ಮಧ್ಯಾಹ್ನ ಮೇಲೆ ಬರ್ತೀನಿ ಅನ್ನುವಂತಹ ಮಾತನ್ನು ಅವರು ಕೊಟ್ಟರು. ನಾಟಕ ಆಡೋ ಸಂದರ್ಭದಲ್ಲಿ ಬರ್ತೀನಿ ಅಂತಂದರು. ಬಹುಶಃ ಬಂದು ಹೋಗ್ಬೋದೇನೋ ಗೊತ್ತಿಲ್ಲ, ಅವರು ನಿಮ್ಮ ಅಪೇಕ್ಷೆಯಂತೆ. ಅವರು ಬರದೇ ಹೋದರೂ ಕೂಡ ಅವರಿಗೆ ಬಹಳಷ್ಟು ಅಭಿಮಾನ ನಮ್ಮ ಮೇಲೆ, ಮಠದ ಮೇಲೆ ಭಾಳಷ್ಟು ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಅವರು ಇವತ್ತು ಸಂಸದರಾಗಿ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇದ್ದು ಅವರ ಒಂದು ವೃತ್ತಿ ಕ್ಷೇತ್ರವನ್ನು ಬಿಡದೆ ರಾಜಕೀಯ ಕ್ಷೇತ್ರದಲ್ಲೂ ಪ್ರವೇಶಿಸಿ ಆ ಮೂಲಕ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಮಾಡುವಂಥ ಕೆಲಸ ಅವರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅದು ಜನಗಳ ಪ್ರೀತಿ ಅಂತೇಳಿ ಭಾವಿಸ್ಕೊಳ್ತಾ ಅವರು ಬರದೇ ಇದ್ದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾವೆಲ್ಲ ಶುಭವನ್ನು ಕೋರೋಣ. ಅವರು ಮುಂದಿನ ದಿವಸದಲ್ಲಿ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮತ್ತಷ್ಟು ಮಾಡಲಿ ಅನ್ನುವಂಥ ಹಾರೈಕೆಯನ್ನು ವ್ಯಕ್ತ ಮಾಡಲಿ ಅಂತ ಹಾರೈಸಿ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.